ಬರ್ಬೇಕಾಗಿತ್ತಲ್ಲ. ಅದಕ್ಕೆ ಗುರುಜಿ ಬರ್ತಾರೆ, ಅವ್ರಿಗೆ ನೋಡ್ಕೊಂಡು ಆಶೀರ್ವಾದ ತಗೊಂಡು ಹೋಗು ಅಂತ ಅಂದ್ರಿ. ಎಲ್ಲಿ ಅವ್ರಿನ್ನೂ ಬಂದೇ ಇಲ್ವಲ್ಲ. ನಾನು ಅವ್ರನ್ನ ನೋಡ್ಕೊಂಡು ಬೇಗ ಒಂದು ಪಾರ್ಟಿಗೆ ಹೋಗ್ಬೇಕು. ಸರಿ ಸರಿ, ಬರ್ತಾ ಇದಾರೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವಲ್ಲ, ಆಶೀರ್ವಾದ ತಗೊಂಡು ಆಮೇಲೆ ಬೇಕಾದ್ರೂ ಹೋಗುವಂತೆ. ಬೇಗ ಬನ್ನಿ ಅಂತ 4 ಗಂಟೆಗೆ ಕರೆಸ್ದೆ. ಟೈಮ್ ನೋಡು 6 ಗಂಟೆ ಆಗ್ತಾ ಬಂತು, ಇನ್ನೂ ಬಂದಿಲ್ವಲ್ಲ ಸ್ವಾಮೀಜಿ. ಅವ್ರ ಬಗ್ಗೆ ನಿಮ್ಗೆ ಗೊತ್ತು ತಾನೆ. ಬರ್ತೀನಿ ಅಂದ್ಮೇಲೆ ಬಂದೇ ಬರ್ತಾರೆ, ಸುಮ್ಮನೆ ನಿಂತ್ಕೊಳ್ಳಿ. ಗೊತ್ತು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕೆ ನಮ್ಗೆ ಹೆದರಿಕೆ ಆಗುತ್ತೆ. ಯಾಕಂದ್ರೆ ಅವ್ರ ಕಣ್ಣು ನಮ್ಮ ಹೃದಯದ ಒಳಗಡೆ ಹೋಗ್ಬಿಟ್ಟು ಸುಳ್ಳು ಸತ್ಯ ಎಲ್ಲ ಹೇಳ್ಬಿಡ್ತಾರೆ ಅನ್ಸುತ್ತೆ. ಹೌದಾ? ನಾನು ಹೇಳಿಲ್ವಾ ಬರ್ತಾರೆ ಅಂತ? ಹೋಗು, ಅಮ್ಮವ್ರಿಗೆ ಹೇಳೋಗು. ಜೈ ಭೋಲೆನಾಥ್. ಈ ಮನೆಗೆ ಕಾಲು ಇಡ್ತಾ ಇದ್ದ ಹಾಗೆ ಎಲ್ಲೂ ಇಲ್ಲದ ತಂಪಿನ ಅನುಭವ ಆಗ್ತಾ ಇದೆ. ಈ ಮನೆಗೆ ವಸಂತನ ಆಗಮನ ಆಗ್ಲಿಕ್ಕಿದೆ. ನೀವು ಏನೇ ಮಾಡಿದ್ರು ಒಳ್ಳೇದೇ ಆಗತ್ತೆ. ಜೈ ಭೋಲೆನಾಥ್. ಜೈ ಭೋಲೆನಾಥ್. ಏನಮ್ಮ ಮಹಾಲಕ್ಷ್ಮಿ, ಮಗನ ಮದುವೆ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ಬೇಕಾ? ಆಗತ್ತೆ. ಇಷ್ಟರಲ್ಲೇ ನಿಮ್ಮ ಮಗನಿಗೆ ಒಂದು ಹುಡುಗಿ ಮೇಲೆ ಮನಸ್ಸಾಗತ್ತೆ. ಆ ಹುಡುಗಿ ಈ ಮನೆಗೆ ಸಕಲ ಸಂತೋಷಗಳನ್ನು ತರ್ತಾಳೆ. ಸಕಲ ಸಂತೋಷಗಳನ್ನು ತರ್ತಾಳ? ಯಾರು? ನನ್ನ ಮಗಳ? MLA ಸಾಹೇಬರು. ಎಲ್ಲ ನಾವು ಅನ್ಕೊಂಡಂಗೆ ನಡೆದ್ರೆ ದೇವ್ರು ಯಾಕೆ ಬೇಕಲ್ವಾ? ಹೌದು ಸ್ವಾಮೀಜಿ. ಇವ್ರ ಮುಂದೆ ಮನಸ್ಸಿನಲ್ಲಿ ಅನ್ಕೊಳ್ಳೋದು ತಪ್ಪು. ರಾಜಕೀಯದಲ್ಲಿ ನೀವೆಷ್ಟೇ ಸೈಕಲ್ ತುಳಿದ್ರೂ ಮುಂದೆ ಹೋಗೋದಿಲ್ಲ. ಈ ಹುಚ್ಚಾಟಗಳನ್ನೆಲ್ಲ ಬಿಡಿ. ಸ್ವಾಮೀಜಿ, ಯಾವುದು? ನಿಮ್ಮ ವೃತ್ತಿಯನ್ನ ಬದಲಾಯಿಸಿ. ಕಲೆಯಿಂದ ನಿಮಗೆ ಹೆಸರು, ಹಣ, ಕೀರ್ತಿ ಎಲ್ಲ ಸಿಗೋ ಯೋಗ ಇದೆ. ಕಲೆನಾ? ಸ್ವಾಮೀಜಿ,
ನನಗೆ ಯಾವ ಕಲೆನೂ ಗೊತ್ತೇ ಇಲ್ವೇ. ಜೀವನ ಎಲ್ಲದನ್ನೂ ಕಲಿಸತ್ತೆ, ಯೋಚನೆ ಮಾಡಬೇಡಿ. ರಾಮಕೃಷ್ಣ, ಸ್ವಾಮೀಜಿ, ಧರ್ಮರಾಯನಂತ ಸ್ವಭಾವ ನಿಮ್ದು. ಎಲ್ಲದನ್ನು ಸಮಚಿತ್ತದಿಂದ ನೋಡ್ತೀರಾ, ಒಂದು ತರ ಯೋಗಿಗಳಿದ್ದಾಗೆ. ಎಲ್ರೂ ನಿಮ್ಮಾಗಿರಕ್ಕಾಗೋದಿಲ್ಲ ಬಿಡಿ, ಹಾಗೇ ಇರಿ. ಖಂಡಿತ ಸ್ವಾಮೀಜಿ. ಮಲ, ಸ್ವಾಮೀಜಿ, ಈ ಹೊಟ್ಟೆ ಕಿಚ್ಚು, ಪೈಪೋಟಿ, ಸಿಟ್ಟು ಎಲ್ಲ ತಾಮಸಿ ಗುಣಗಳು. ಅದು ನಿನ್ನನ್ನ ಒಳಗಡೆಯಿಂದಾನೇ ಸುಡ್ತಾ ಹೋಗುತ್ತೆ. ಅಲ್ಲ ಸ್ವಾಮೀಜಿ, ಇದನ್ನೆಲ್ಲ ನನ್ಗೆ ಯಾಕೆ ಹೇಳ್ತಾ ಇದ್ದೀರಾ? ಸಮಯ ಬಂದಾಗ ನಿನಗೆ ಎಲ್ಲ ಅರ್ಥ ಆಗತ್ತೆ. ಇವತ್ತು ನಾನು ಇಲ್ಲಿಗೆ ಬಂದಿರೋದು ಭೋಲೆನಾಥನ ಆಜ್ಞೆಯಿಂದ. ಈ ಮನೆಯಲ್ಲಿ ಒಬ್ಬರನ್ನ ಮಾತಾಡಿಸಿ ಅವ್ರಿಗೆ ಕೆಲವು ವಿಷಯಗಳನ್ನ ಹೇಳಬೇಕು. ಕರಿತೀರಾ? ಯಾಕೆ ಮೇಡಮ್, ನನ್ನ ಹತ್ರ ಮಾತಾಡೋದಕ್ಕೆ ಯಾವ ವಿಷಯನೂ ಇಲ್ವಾ? ಯಾಕೆ ಬೆನ್ನಿಂದ ನಿಂತ್ಕೊಂಡಿದ್ದೀರಾ? ಬನ್ನಿ ಕೆಳಗೆ.